ನಾವಿವತ್ತು ಆತ್ಮ ಪದಾರ್ಥ ಅದರ ಬಗ್ಗೆ ಇನ್ನು ಹೆಚ್ಚಿನ ವಿಷಯವನ್ನು ನಾವು ತಿಳ್ಕೊಳ್ಳೋಣ. ಏನಿದು ಆತ್ಮ ಪದಾರ್ಥ? ಸೊ ಫಸ್ಟ್ ನಾವೆಲ್ಲರೂ ಏನ್ ತಿಳ್ಕೊಂಡಿದೀವಿ? ನಾವು ದೇಹ. ಸೊ ನಾವೇನ್ ತಿಳ್ಕೊಂಡಿದೀವಿ? ದೇಹ. ಸೊ ಈ ದೇಹ ಅಂದ್ರೆ ಶರೀರ ಅಂತ ತಿಳ್ಕೊಂಡಿದೀವಿ. ಶರೀರ ಮಾತ್ರನೇನಾ? ಅಲ್ಲ, ನನ್ನ ಶರೀರ ಅಲ್ಲ, ಆತ್ಮ. ಹಾಗಾದ್ರೆ ಈ ಶರೀರ ಮತ್ತು ಆತ್ಮಕ್ಕೆ ಒಂದು ಅನುಸಂಧಾನ ಇದೆ, ಒಂದು ಬ್ರಿಡ್ಜ್ ಅಂತ ಹೇಳ್ತೀವಿ. ಆ ಬ್ರಿಡ್ಜ್ ಇದೆ. ಏನು ಅದು ಬ್ರಿಡ್ಜು ಅಂತಂದ್ರೆ ಈ ಶ್ವಾಸ. ನೋಡಿ, ಈ ದೇಹ ಮತ್ತೆ ಆತ್ಮ, ಆ ಬ್ರಿಡ್ಜ್ ಹೊಡೆದೋದ್ರೆ ಏನಾಗುತ್ತೆ? ಬೇರೆ ಬೇರೆ ಆಗ್ಬಿಡುತ್ತೆ ಅಲ್ವಾ? ಹಾಗೆ ದೇಹ ನಶಿಸೋಗುತ್ತೆ, ಆತ್ಮ ನಶಿಸೋದಿಲ್ಲ. ಅದಕ್ಕೆ ಈ ದೇಹ ಮತ್ತು ಆತ್ಮ ಅನುಸಂಧಾನ ಆಗೋದು ಯಾವುದರಿಂದ ಅಂದ್ರೆ ಈ ಶ್ವಾಸದಿಂದ. ನಮ್ಗೆಲ್ಲ ಗೊತ್ತಿದೆ, ಶ್ವಾಸ ಅದರ ಮೇಲೆ ನಾವು ಗಮನ ಇಟ್ಟು ಮಾಡ್ತಾ ಹೋದ್ರೆ ಏನಾಗುತ್ತೆ? ಅದೇ ಧ್ಯಾನ ಆಗುತ್ತೆ. ಸೊ ಶ್ವಾಸದ ಮೇಲೆ ಗಮನ ಇಟ್ಟು ಮಾಡ್ತಾ ಹೋದ್ರೆ ಏನಾಗುತ್ತೆ? ಅದು ಧ್ಯಾನ ಆಗುತ್ತೆ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅನ್ನೋದು ನಮಗೆ ಗೊತ್ತೇ ಇದೆ. ನಮ್ಮ ಆಧ್ಯಾತ್ಮಿಕತೆಯಲ್ಲಿ ಮೊಟ್ಟ ಮೊದಲ ಒಂದು ಸೂತ್ರ ಅಂತಂದ್ರೆ ನಾನು ದೇಹ ಅಲ್ಲ, ಆತ್ಮ ಅಂತ ತಿಳಿಯೋದು. ನಮಗೆ ಆಲ್ರೆಡಿ ಆತ್ಮ ಅಂದ್ರೆ ಗೊತ್ತಿದೆ, ಸತ್ಯ, ಅದಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಅದು ಯಾವಾಗ್ಲೂ ಇರ್ತಕ್ಕಂಥದ್ದು. ಆ ವಿಷಯ ನಮ್ಗೆಲ್ಲ ತಿಳಿದಿದೆ. ಆದ್ರೂ ಕೂಡ ನಾವು ದೇಹ ಪರವಾಗಿ ನೋಡ್ತೀವಿ. ಬಟ್ ಯಾವಾಗ ಆಧ್ಯಾತ್ಮಿಕತೆಯಲ್ಲಿ ಬರ್ತೀವಿ, ನಾನು ಶರೀರ ಅಲ್ಲ, ಆತ್ಮ ಅಂತ ತಿಳಿಯೋದೇ ಮೊಟ್ಟ ಮೊದಲ ಸೂತ್ರ ಆಧ್ಯಾತ್ಮಿಕತೆಯಲ್ಲಿ. ಅದಕ್ಕೆ ನಮ್ಮ ಗುರುಗಳು ನಮ್ಮ ಆತ್ಮದ ಬಗ್ಗೆ ಒಂದು ಶ್ಲೋಕವನ್ನ ನಮಗೆ ತಿಳಿಸಿದ್ದಾರೆ. ಎಷ್ಟು ಅದ್ಭುತವಾಗಿದೆ ನೋಡಿ. ನ ಜಾಯತೆ ಮ್ರಿಯತೆ ವಾ ಕದಾಚಿ ನ್ಯಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹತ್ಯತೆ ಹನ್ಯಮಾನೇ ಶರೀರೆ. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನೋಡಿ. ನಾ ಜಾಯತೆ ಅಂದ್ರೆ ಹುಟ್ಟೋದಿಲ್ಲ. ಮ್ರಿಯತೆ ವಾ ಕದಾಚಿ, ಎಂದಿಗೂ ಸಾಯೋದೇ ಇಲ್ಲ. ನಾ ಜಾಯತೆ ಅಂದ್ರೆ ಹುಟ್ಟೋದೇ ಇಲ್ಲ. ಮ್ರಿಯತೆ ವಾ ಕದಾಚಿ ಅಂದ್ರೆ ಎಂದಿಗೂ ಸಾಯೋದೇ ಇಲ್ಲ. ನಾ ಅಯಂ ಭೂತ್ವ, ಇದು ಅಂದ್ರೆ ಆತ್ಮ ಹುಟ್ಟಿ ಬಂದಿದ್ದಲ್ಲ ಇದು. ಭವಿತಾ ವಾ ನ ಭೂಯಃ, ಮತ್ತೆ ಇಲ್ಲದಂತಾಗುವುದೂ ಇಲ್ಲ. ಇದು ಹುಟ್ಟಿದ್ದೂ ಇಲ್ಲ, ಇದಕ್ಕೂ ಸಾವುನೂ ಇಲ್ಲ. ಇದು ಹುಟ್ಟಿ ಬಂದಿದ್ದಲ್ಲ, ಇದು ಯಾವಾಗ್ಲೂ ಇಲ್ಲದಂತ ಆಗೋದೇ ಇಲ್ಲ. ಅಜಹ, ಇದು ಜನ್ಮರಹಿತವಾದುದು, ಹುಟ್ಟಿಲ್ಲದ್ದು. ನಿತ್ಯ, ಎಂದಿಗೂ ಇರುವಂತಹದ್ದು. ಶಾಶ್ವತಃ, ಬದಲಾಗದ ಸ್ಥಿರ ರೂಪ, ಶಾಶ್ವತವಾದದ್ದು ಇದು. ಪುರಾಣ, ಅತ್ಯಂತ ಹಳೆಯದು. ಪುರಾಣ ಅಂದ್ರೆ ಪುರಾತನವಾದದ್ದು. ನ ಹನ್ಯತೆ, ಇದು ಕೊಲ್ಲಲ್ಪಡುವುದಿಲ್ಲ. ಅನ್ಯಮಾನೇ ಶರೀರೆ, ದೇಹವು ನಾಶ ಹೊಂದಿದಾಗಲೂ. ಅಂದ್ರೆ ಆತ್ಮ ಯಾವುದೇ ಕಾಲದಲ್ಲೂ ಹುಟ್ಟೋದಿಲ್ಲ, ಸಾಯೋದೂ ಇಲ್ಲ. ಇದು ಇದೇನಾಗಿದೆ? ಹಿಂದೆ ಇದ್ದು ಈಗ ಇಲ್ಲದಿರುವುದು ಅಲ್ಲ, ಮುಂದೆ ಇಲ್ಲದೆ ಹೋಗುವುದೂ ಅಲ್ಲ. ಇದೇನಿರೋದು? ಇದು ಯಾವಾಗ್ಲೂ ಜನ್ಮರಾಹಿತವಾದುದು, ಸತ್ಯವಾದುದು, ನಿತ್ಯವಾದುದು, ಶಾಶ್ವತವಾದುದು, ಪುರಾತನವಾದುದು. ಯಾವಾಗ ದೇಹ ನಾಶವಾದ್ರೂ ಕೂಡ ಆತ್ಮ ನಾಶ ಆಗೋದಿಲ್ಲ ಅನ್ನೋದು ಈ ಶ್ಲೋಕದ ಅರ್ಥ. ನೀವು ಈ ಆತ್ಮಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಇದು ಶಾಶ್ವತವಾದುದು, ಜನ್ಮರಾಹಿತ್ಯವಾದುದು, ನಿತ್ಯ, ಸತ್ಯ, ಎಲ್ಲ ಪುರಾತನವಾದುದು. ಆದ್ರೆ ಈ ದೇಹ ಅನ್ನೋದು ನಶಿಸಿದ್ರು ಕೂಡ ಆತ್ಮ ಅನ್ನೋದು ನಶಿಸೋದಿಲ್ಲ ಅಂತ ಈ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಈ ಶ್ಲೋಕವನ್ನ ಯಾರು ಹೇಳಿದ್ದಾರೆ ಅಂದ್ರೆ ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ. ಅದ್ ಯಾಕೆ ಹೇಳ್ತಾರೆ ಏನು ಅಂತ ಮುಂದೆ ತಿಳಿತಾ ಹೋಗೋಣ. ಸೊ ನಮಗೆ ಇವಾಗ ಆತ್ಮ ಅಂತ ನಮಗ್ ಗೊತ್ತಾಗ್ತಾ ಹೋಗುತ್ತೆ. ಆಧ್ಯಾತ್ಮಿಕತೆಯಲ್ಲಿ ಬಂದಾಗ ಗೊತ್ತಾಯ್ತು, ದೇಹ ಅನ್ನೋದು ಹೊರಟೋಗುತ್ತೆ, ಆತ್ಮ ಅನ್ನೋದಿರುತ್ತೆ.
ಅದಕ್ಕೋಸ್ಕರ ನಾವು ಆತ್ಮ ಪದಾರ್ಥ ಅಂತ ತಿಳಿಬೇಕು. ಅದೇ ರೀತಿ ನಮ್ಮ ಗುರುಗಳು ಇನ್ನೊಂದು ಶ್ಲೋಕವನ್ನು ಕೂಡ ಹೇಳ್ತಾರೆ. ಸಿಂಪಲ್ ಆಗಿ ನೋಡಿ ಎಷ್ಟು ಹೇಳ್ತಾರೆ. ನೈನಂ ಚಿದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಾ ಚೈನಕಂ ಕ್ಲೇದೇಯ ನ್ಯಾಪೋನ ಶೋಷಯತಿ ಮಾರುತಃ. ಅಂದ್ರೆ ಏನಿಲ್ಲಿ ಅಂದ್ರೆ ಶಸ್ತ್ರಗಳಿಂದ ಈ ಏನಾಗುತ್ತೆ, ಈ ಆತ್ಮ ಪದಾರ್ಥವನ್ನ ಶಸ್ತ್ರಗಳಿಂದ ಭೇದಿಸೋದಕ್ಕೆ ಸಾಧ್ಯ ಇಲ್ಲ, ಅಗ್ನಿಯಿಂದ ದಹಿಸೋದಕ್ಕೂ ಸಾಧ್ಯ ಇಲ್ಲ, ನೀರಿನಿಂದ ತೇವ ಮಾಡೋದಕ್ಕೂ ಸಾಧ್ಯ ಇಲ್ಲ, ವಾಯುವಿನಿಂದ ಒಣಗಿಸೋದಕ್ಕೂ ಸಾಧ್ಯ ಇಲ್ಲ. ಈ ಆತ್ಮವನ್ನ ನಾವು ಶಸ್ತ್ರಗಳು, ಯಾವುದೇ ಶಸ್ತ್ರದಿಂದ ಭೇದಿಸೋದಕ್ಕಾಗೋದಿಲ್ಲ, ಅಗ್ನಿಯಿಂದ ದಹಿಸೋದಕ್ಕೂ ಆಗಲ್ಲ, ನೀರಿನಿಂದ ತೇವ ಮಾಡೋದಕ್ಕೂ ಆಗಲ್ಲ. ಈ ಎಲ್ಲಾ ಕಡೆ ಕಾಣ್ತಾ ಇದೆ ವಾಯು, ಅದರಿಂದ ಒಣಗಿಸೋದಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ನಾವು ಇದು ಸತ್ಯವಾದದ್ದು, ಇದ್ಯಾವುಗಳಿಂದ ಸಾಧ್ಯ ಇಲ್ಲ, ಅದೇ ಆತ್ಮ ಪದಾರ್ಥ. ನೋಡಿ, ಆತ್ಮವನ್ನ ಶಸ್ತ್ರಗಳಿಂದ ಭೇದಿಸೋದಕ್ಕಾಗಲ್ಲ, ಆದ್ರೆ ದೇಹವನ್ನ ಶಸ್ತ್ರಗಳಿಂದ ಭೇದಿಸ್ಬೋದು. ನೋಡಿ, ಅಗ್ನಿ ಏನಾಗುತ್ತೆ, ಆತ್ಮವನ್ನ ದಹಿಸೋದಾಗೋದಿಲ್ಲ, ಆದ್ರೆ ದೇಹವನ್ನ ಅಗ್ನಿಯಿಂದ ದಹಿಸ್ಬೋದು. ನೀರಿನಿಂದ ಈ ದೇಹವನ್ನ ತೇವ ಮಾಡಬಹುದು, ಆದ್ರೆ ಆತ್ಮವನ್ನ ತೇವ ಮಾಡೋದಕ್ಕಾಗಲ್ಲ. ನೀರಿನಿಂದ, ಗಾಳಿಯಿಂದ ಈ ದೇಹವನ್ನ ಒಣಗಿಸ್ಬೋದು, ಆದ್ರೆ ಆತ್ಮವನ್ನ ಒಣಗಿಸೋದಕ್ಕಾಗೋದೇ ಇಲ್ಲ. ಸೊ ಈ ಎರಡೂ ಶ್ಲೋಕಗಳು ನಮ್ಗೆ ಏನನ್ನ ತಿಳಿಸುತ್ತೆ ಅಂತಂದ್ರೆ, ನಾವು ಆತ್ಮ ಪದಾರ್ಥ. ಇದು ಮೊಟ್ಟ ಮೊದಲ ಸೂತ್ರ. ನಾವು ಆಧ್ಯಾತ್ಮಿಕತೆಯಲ್ಲಿ ಬಂದಾಗ ನಾವು ತಿಳ್ಕೊಬೇಕಾಗಿರೋದು ಆತ್ಮ ಪದಾರ್ಥ ಅಂತ. ನಾವು ಆತ್ಮ ಪದಾರ್ಥ ಅನ್ನೋ ಸೂತ್ರ ತಿಳ್ಕೊಂಡ್ರೆ ಇನ್ನೆಲ್ಲವೂ ಅದ್ಭುತವಾಗಿರುತ್ತೆ. ಯಾರು ಆತ್ಮ ಪದಾರ್ಥ ಅಂತ ತಿಳ್ಕೊಂತಾರೆ, ಯಾರು ಹೇಳ್ತಾರೆ ನನ್ನ ಆತ್ಮ ಅಂದ್ರೆ, ಅವ್ರು ಆಲ್ರೆಡಿ ತಿಳಿದಿರ್ತಾರೆ ನನ್ನ ಆತ್ಮ ಅಂತ, ಅವ್ರು ಮಾತ್ರ ಹೇಳೋದಕ್ಕೆ ಸಾಧ್ಯ ಆಗತ್ತೆ. ಆಲ್ರೆಡಿ ಅವ್ರ ಆತ್ಮ ಅಂತ ತಿಳ್ಕೊಂಡವ್ರು ಮಾತ್ರ ಹೇಳೋದಕ್ಕೆ ಸಾಧ್ಯ ಆಗತ್ತೆ. ಈಗ ಉದಾಹರಣೆ ಹೇಳ್ಬೇಕು ಅಂದ್ರೆ, ಯಾರ ಹಾಡನ್ನ ಹಾಡ್ತಾರೆ? ಸೊ ಒಬ್ಬ SPB ಬಾಲಸುಬ್ರಹ್ಮಣ್ಯಂ, ಜಾನಕಿಯವರು, ಅವ್ರು ಮಾತ್ರ ಆಡೋದಕ್ಕೆ ಸಾಧ್ಯ. ನರೇಂದ್ರ ಮೋದಿ ಹಾಡೋದಕ್ಕಾಗತ್ತಾ? ಇಲ್ಲ, ಅವ್ರು ಪ್ರಧಾನಮಂತ್ರಿ, ಅವ್ರು ಹಾಡೋಕ್ಕಾಗಲ್ಲ. ಯಾಕಂದ್ರೆ ಅವರಿಗೆ ಹಾಡು ಅಥವಾ ಸಂಗೀತದ ಬಗ್ಗೆ ಜ್ಞಾನ ಇಲ್ಲ. ಯಾರಿಗೆ ಅದರ ಬಗ್ಗೆ ತಿಳಿದಿರುತ್ತೋ ಅವರ ಆ ವಿಷಯವನ್ನ ತಿಳಿಸೋದಕ್ಕೆ ಸಾಧ್ಯ ಆಗತ್ತೆ. ಅವ್ರು ಸಂಗೀತವನ್ನ ಕಲ್ತಿಲ್ಲ, ಅದಕ್ಕೋಸ್ಕರ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಯಾರು ಆತ್ಮ ಸಿದ್ಧಾಂತವನ್ನ ಗೊತ್ತಿರುತ್ತೋ, ನಾನು ಆತ್ಮ ಅಂತ ಗೊತ್ತಿರುತ್ತೋ, ಅವರು ಮಾತ್ರ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ತಿಳಿದವರು ಮಾತ್ರ ಹೇಳೋದಕ್ಕಾಗುತ್ತೆ, ತಿಳಿದೇ ಇರೋರಿಗೆ ಹೇಳೋದಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ನಾನು ಆಲ್ರೆಡಿ ಹೇಳಿದ್ನಲ್ಲ ಶ್ಲೋಕ, ಅದು ಕೃಷ್ಣ ಯಾರಿಗೆ ಹೇಳ್ತಾ ಇರೋದು ಇಲ್ಲಿ? ಅರ್ಜುನನಿಗೆ ಹೇಳ್ತಾ ಇರೋದು. ನಾ ಜಾಯತೆ ಮ್ರಿಯತೆ ವಾ ಕದಾಚಿ ಅಂತ. ಯಾಕೆ ಹೇಳ್ತಾರೆ ಇಲ್ಲಿ ಅರ್ಜುನ? ಸೊ ಏನು ಅಲ್ಲಿ ಅರ್ಜುನ ಅಂದ್ರೆ ಅಜ್ಞಾನ ಸೂಚಕ, ಕೃಷ್ಣ ಜ್ಞಾನಿ ಸೂಚಕ. ಎಲ್ಲಿ ಜ್ಞಾನಿ ಮತ್ತೆ ಅಜ್ಞಾನಿ ಇವರ ನಡುವೆ ನಡೀತಕ್ಕಂಥ ಸಂಭಾಷಣೆಯೇ ಭಗವದ್ಗೀತೆ ಅಂತ ನಮ್ಮ ಪತ್ರಿಜಿಯವರು ಹೇಳ್ತಾರೆ. ಏನಿದು ಜ್ಞಾನಿ ಅಜ್ಞಾನಿ? ಸೊ ಇಲ್ಲಿ ಯಾವ ಒಬ್ಬ ಜ್ಞಾನಿ ಅಜ್ಞಾನಿ, ಇಲ್ಲಿ ಜ್ಞಾನಿ ಅಜ್ಞಾನಿ ಅಂದ್ರೆ ಮೂರ್ಖತ್ವ ಅಲ್ಲ, ನಾನು ದೇಹ ಅಲ್ಲ ಆತ್ಮ, ನನ್ನ ಶರೀರ ಅಲ್ಲ ಆತ್ಮ ಅಂತ ತಿಳಿದವನೇ ಜ್ಞಾನಿ. ಸೊ ಇಲ್ಲಿ ಕೃಷ್ಣ ಅನ್ನೋದು ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಸಂದೇಶವನ್ನ ಹೇಳ್ತಾ ಇದ್ದಾರೆ. ಈ ಹೋಲ್ ಭಗವದ್ಗೀತೆ ನಮ್ಗೆ ಏನ್ ತಿಳಿಸುತ್ತೆ ಅಂತಂದ್ರೆ, ಸಂಭಾಷಣೆ, ಅಜ್ಞಾನಿ ಜ್ಞಾನಿಯ ಬಗ್ಗೆ ನಡೆಯುವಂತ ಸಂಭಾಷಣೆನೇ ಭಗವದ್ಗೀತೆ. ಸೊ ಇಲ್ಲಿ ಪ್ರತಿಯೊಂದು ಸಂಭಾಷಣೆ ಇದೆ. ಸೊ ಇಲ್ಲಿ ಯಾವ ಕಾಲದಲ್ಲಾದ್ರೂ, ಯಾವ ಲೋಕಗಳಲ್ಲಾದ್ರೂ,
ಯಾವ ಅಜ್ಞಾನಿ ಜ್ಞಾನಿ ಯಾವುದೇ ಮತ್ತೆ ಸಂಭಾಷಣೆ ನಡೀತಾ ಇದೆ ಅಂದ್ರೆ ಅದು ಭಗವದ್ಗೀತೆ. ಸೊ ನಾನು ಹೇಳಿದ್ನಲ್ಲ, ಜ್ಞಾನಿ ಅಜ್ಞಾನಿ ನಡುವೆ ನಡ್ತಕ್ಕಂಥ ಸಂಭಾಷಣೆ. ಇಲ್ಲಿ ಕೃಷ್ಣ ಯಾಕೆ ತಿಳಿಸ್ತಾ ಇದ್ದಾನೆ ಅವರಿಗೆ ಅಂದ್ರೆ, ಕೃಷ್ಣ ಒಬ್ಬ ಜ್ಞಾನಿ, ಒಬ್ಬ ಪಂಡಿತ, ಒಬ್ಬ ಪ್ರೊಫೆಸರ್ ಅಂತ ಹೇಳ್ಬೋದು. ಬಟ್ ಅರ್ಜುನ ಅಜ್ಞಾನಿ. ಯಾಕಂದ್ರೆ ಅರ್ಜುನನಿಗೆ ನಾನು ಆತ್ಮ ಅನ್ನೋ ಪದಾರ್ಥದ ಬಗ್ಗೆ ತಿಳಿದಿರ್ಲಿಲ್ಲ. ಅದಕ್ಕೆ ಕೃಷ್ಣನಿಗೆ ಆತ್ಮ ಪದಾರ್ಥ ನಾನು ಅಂತ ತಿಳಿದಿತ್ತು. ಕೃಷ್ಣ ಅರ್ಜುನನಿಗೆ ಈ ಬೋಧನೆಗಳನ್ನ ತಿಳಿಸ್ತಾ ಹೋಗ್ತಾ ಇದ್ದ. ನೋಡಿ, ತಿಳಿದವರು ಕೃಷ್ಣ ತಿಳಿದೇ ಇರುವವರಿಗೆ ಬೋಧಿಸ್ತಾ ಹೋಗ್ತಾರೆ. ಅದಕ್ಕೆ ಇಲ್ಲಿ ತಿಳಿದವರು ಏನು, ನಾನು ಆತ್ಮ, ನಾನು ಜ್ಞಾನಿ ಅಂತ ಗೊತ್ತಿದ್ರೆ ತಿಳಿಸ್ತಾ ಹೋಗ್ಬೋದು. ಸೊ ಇಲ್ಲಿ ಆತ್ಮ ಪದಾರ್ಥ ಅನ್ನೋದು ನಾವು ತಿಳ್ಕೋಬೇಕು. ಅದು ಯಾವಾಗ್ಲೂ ಇರುತ್ತೆ. ಅದೇ ನಾನೇ ಆತ್ಮ ಪದಾರ್ಥ ಅಂತ ತಿಳ್ಕೋಬೇಕು. ಸೊ ಇಲ್ಲಿ ಭೀಷ್ಮನ್ನ, ಕರ್ಣನ್ನ, ದುರ್ಯೋಧನ ಸಾಯಿಸಿದೀವಿ ಅಂತ ಅನ್ಕೊಂತೀವಿ. ಇವಾಗ ಉದಾಹರಣೆ, ನಾವು ಭೀಷ್ಮನ ಸಾಯಿಸಿದ್ವಿ, ದುರ್ಯೋಧನನ ಸಾಯಿಸಿದ್ವಿ, ಕರ್ಣನ ಸಾಯಿಸಿದ್ವಿ ಅಂತ ಅನ್ಕೊಂತೀವಿ. ಆದ್ರೆ ನಾವು ಸಾಯಿಸಿದ್ದು ಅವ್ರ ದೇಹವನ್ನ ಮಾತ್ರ, ಅವರ ಆತ್ಮವನ್ನಲ್ಲ. ಅದು ನಮ್ಮ ಭ್ರಮೆ. ಉದಾಹರಣೆ, ನಮ್ಮನ್ನ ಯಾರೋ ಸಾಯಿಸಿದ್ರು ಅಂದ್ರೆ ಅದು ನಮ್ಮ ದೇಹವನ್ನ ಮಾತ್ರ ಸಾಯಿಸ್ತಾರೆ, ಅದು ಮಾತ್ರ ಸಾಧ್ಯ. ನಮ್ಮ ಆತ್ಮವನ್ನ ಸಾಯಿಸೋದಕ್ಕೆ ಸಾಧ್ಯ ಇಲ್ಲ. ಏನು ಸಾಯಲ್ಪಡುತ್ತದೆ ಅಂದ್ರೆ ಶರೀರ ಮಾತ್ರ ಸಾಯಲ್ಪಡುತ್ತದೆ, ಆತ್ಮ ಅಲ್ಲ. ಆತ್ಮ ಶಾಶ್ವತವಾದದ್ದು. ಅದಕ್ಕೆ ಆಧ್ಯಾತ್ಮಿಕತೆ ಎನ್ನುವುದಲ್ಲಿ ಮೊದಲನೇ ಸೂತ್ರ ಏನು ಅಂದ್ರೆ, ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತಂದ್ರೆ ಆತ್ಮ ಪದಾರ್ಥ ಅನ್ನೋದ್ರಿಂದ ಪ್ರಾರಂಭ. ನಾನು ಶರೀರ ಅಲ್ಲ, ಆತ್ಮ ಅನ್ನೋದ್ರಿಂದ ಪ್ರಾರಂಭ ಆಗುತ್ತೆ. ಈಗ ಉದಾಹರಣೆ ಹೇಳ್ಬೇಕು ಅಂದ್ರೆ, ಒಂದು ಮರ ಇದೆ. ಮರ ಅನ್ನೋದು ಎಲ್ಲಿಂದ ಪ್ರಾರಂಭ ಆಗುತ್ತೆ? ನಾವೊಂದು ಬೀಜ ಬಿತ್ತನೆ ಮಾಡಿ ಆ ಬಿತ್ತನೆಯಿಂದ ಮರ ಆಗುತ್ತೆ. ಬೆಳೀತಾ ಬೆಳೀತಾ ಮರ ಆಗುತ್ತೆ. ಆ ಬಿತ್ತನೆಯಿಂದ ಅದು ಪ್ರಾರಂಭ ಆಗುತ್ತೆ. ಪ್ರಾರಂಭ ಯಾವುದು? ಇದಕ್ಕೆ ಮರ ಆಗೋದಕ್ಕೆ ಪ್ರಾರಂಭ ಯಾವುದು? ಬಿತ್ತನೆ. ಹಾಗೆ ಆಧ್ಯಾತ್ಮಿಕತೆಯಲ್ಲಿ ಪ್ರಾರಂಭ ಅನ್ನೋದು ಯಾವುದರಿಂದ ಸಾಧ್ಯ ಅಂದ್ರೆ, ನಾನು ಆತ್ಮ ಅನ್ನೋದ್ರಿಂದನೇ ಪ್ರಾರಂಭ. ಫಸ್ಟ್ ನೀವು ತಿಳಿಬೇಕಾಗಿರೋದು ನಾನು ದೇಹ ಅಲ್ಲ, ಆತ್ಮ ಅನ್ನೋದು. ಸೊ ಅದಕ್ಕೆ ಪ್ರಾರಂಭ ಆಧ್ಯಾತ್ಮಿಕತೆಯಲ್ಲಿ ಅಂದ್ರೆ ಬರೋದೇ ಆತ್ಮ. ನಾನು ಆತ್ಮ ಪದಾರ್ಥ. ಅದಕ್ಕೆ ಪತ್ರಿಸರು ಇನ್ನೊಂದು ಉದಾಹರಣೆಯನ್ನ ಹೇಳ್ತಾರೆ. ಪ್ರಾರಂಭದಲ್ಲಿ ಪತ್ರಿಸರು ಸಂಗೀತವನ್ನ ಕಲಿಯೋಕೆ ಹೋಗ್ತಾ ಇದ್ರಂತೆ. ಸಂಗೀತವನ್ನ ಕಲಿಯಕ್ ಹೋದಾಗ ಅವ್ರ ಗುರುಗಳು ಬೈಯೋರಂತೆ, ನಿನ್ ಶ್ರುತಿ ಚೆನ್ನಾಗ್ ಆಡ್ತಾ ಇಲ್ಲ, ಲಯ ತಪ್ತಾ ಇದೆ ಅಂತ. ಅವಾಗ ಬೈದಾಗ ಅರ್ಥ ಆಗ್ತಿರ್ಲಿಲ್ವಂತೆ ಸರ್ಗೆ. ಶ್ರುತಿ ಅಂದ್ರೆ ಏನಿಲ್ಲ, ಯಾಕಂದ್ರೆ ಪ್ರಾರಂಭ ಅದು. ಸೊ ಅದೇ 10 ವರ್ಷಗಳ ನಂತರ ಅವ್ರಿಗೆ ಅರ್ಥ ಆಯ್ತಂತೆ. ಆ ಶ್ರುತಿ ಲಯ ಅಂತ ತಿಳಿಯೋದಕ್ಕೆ ಎಷ್ಟು ವರ್ಷ ಬೇಕಾಯ್ತು? 10 ವರ್ಷ ಬೇಕಾಯ್ತು. ಓಹೋ, ಇದಾ ಶ್ರುತಿ, ಇದಾ ಲಯ ಅಂತ ತಿಳಿತಾ ಬಂತು. ಪ್ರಾರಂಭದಲ್ಲಿ ಶ್ರುತಿ ಲಯ ಅಂತ ಹೇಳ್ತಾ ಹೋದ್ರೆ ಅದು ನಮ್ಗೆ ಅರ್ಥ ಆಗೋದಿಲ್ಲ. ಯಾವಾಗ ನಾವು ಅಭ್ಯಾಸವನ್ನ ಮಾಡ್ತಾ ಮಾಡ್ತಾ ಹೋಗ್ತಾರೆ, ಅವಾಗ ಆ ಶ್ರುತಿ ಲಯ ಅನ್ನೋದು ತಿಳಿತಾ ಹೋಗುತ್ತೆ. ಸೊ ಇಲ್ಲಿ ಪತ್ರಿಸರಿಗೂ ಹಾಗೆ ಸಂಗೀತ ಪ್ರಾರಂಭ ಮಾಡಿದಾಗ ಶ್ರುತಿ ಲಯಗಳ ಬಗ್ಗೆ ಗೊತ್ತಿರ್ಲಿಲ್ಲ. ಯಾವಾಗ ಅದನ್ನ ಅಭ್ಯಾಸ ಮಾಡ್ತಾ 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 ಹೋದ್ರು 10 ವರ್ಷಗಳ ನಂತರ ಅವ್ರಿಗೆ ತಿಳಿತಾ ಹೋಯ್ತು ಶ್ರುತಿ ಲಯ ಅಂದ್ರೆ ಏನು ಅಂತ. ಸೊ ಆಧ್ಯಾತ್ಮಿಕತೆಯನ್ನ ಪ್ರಾರಂಭ ಮಾಡಿದ್ದೇವೆ. ಪ್ರಾರಂಭದಲ್ಲೇ ನಮಗೆ ಆತ್ಮ ಎಂದು ತಿಳಿಯಲ್ಲ. ಕ್ರಮೇಣವಾಗಿ ನಮ್ಗೆ ಏನಾಗುತ್ತೆ, ನನ್ ದೇಹ ಅಲ್ಲ ಆತ್ಮ. ಫಸ್ಟ್ ನಾವೇನ್ ಅನ್ಕೊಂತೀವಿ? ದೇಹ ಅನ್ಕೊಂತೀವಿ. ಅಲ್ಲ, ದೇಹ ಅಲ್ಲ ಮನಸ್ಸು ಅನ್ಕೊಂತೀವಿ. ಮನಸ್ಸು ಅಲ್ಲ ಬುದ್ಧಿ ಅಂತೀವಿ. ಅವಾಗ ನಮ್ಗೆ ಗೊತ್ತಾಗತ್ತೆ ನನ್ ದೇಹ ಮನಸ್ಸು ಬುದ್ಧಿ ಅಲ್ಲ, ನನ್ನ ಆತ್ಮ ಅಂತ ತಿಳಿತಾ ಹೋಗುತ್ತೆ. ಹಾಗೆ ಕ್ರಮೇಣ ಕ್ರಮೇಣ ನಮ್ಗೆ ಏನ್ ಗೊತ್ತಾಗ್ತಾ ಹೋಗುತ್ತೆ, ನಾವು ದೇಹ ಶರೀರ ಅಲ್ಲ ಆತ್ಮ ಅಂತ ಗೊತ್ತಾಗುತ್ತೆ. ಅದೇ ರೀತಿ ನಮ್ಮ ಗುರುಗಳು ಇನ್ನೊಂದು ಉದಾಹರಣೆಯನ್ನ ಹೇಳಿದ್ದಾರೆ. ಈಗ ಒಂದು ಮಗು ಜನನ ಆಗುತ್ತೆ. ಆ ಮಗು ಗಂಡು ಮಗು ಆಗಿರುತ್ತೆ.
ಆ ಮಗು ಜನಿಸಿದ ತಕ್ಷಣ ಗೊತ್ತಾಗುತ್ತಾ ನಾನು ಗಂಡು ಮಗು ಅಂತ? ಇಲ್ಲ. ಸೊ ಬೆಳೀತಾ 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 ಗೊತ್ತಾಗುತ್ತೆ ನಾನ್ ಗಂಡು ಮಗು ಅಂತ. ಹುಟ್ಟಿದ ಕೂಡಲೇ ಅವನಿಗೆ ತಿಳಿಯೋದಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಯಾಕೆ ಅಂದ್ರೆ ಬೆಳೀತಾ ಬೆಳೀತಾ ಇಲ್ಲಿ ಗಂಡು ಇದೆ, ಹೆಣ್ಣು ಇದೆ, ಎರಡೂ ಇದೆ, ಅದರಲ್ಲಿ ನಾನು ಯಾವುದು ಅಂತ ಎಲ್ಲ ತಿಳಿತಾ ಹೋಗುತ್ತೆ ಅವನಿಗೆ. ಹಾಗೆ ಆಧ್ಯಾತ್ಮಿಕತೆಯಲ್ಲಿ ಬಂದಾಗ ಶರೀರನೂ ಇದೆ, ಆತ್ಮನೂ ಇದೆ. ನಾನು ಯಾವುದು ಸತ್ಯ, ಅದು ನಾನು ಅಂತ ತಿಳಿತಾ ಹೋಗ್ತೀವಿ ನಾವು. ಆ ಆಧ್ಯಾತ್ಮಿಕತೆಯಲ್ಲಿ ಆತ್ಮ ಎಂದು ನಮಗೆ ಅರ್ಥ ಆಗ್ತಾ ತಿಳಿತಾ ಹೋಗುತ್ತೆ, ನಿಧಾನವಾಗಿ ತಿಳಿತಾ ಹೋಗುತ್ತೆ. ಅದಕ್ಕೆ ಮೊಟ್ಟ ಮೊದಲ ಸಿದ್ಧಾಂತ ಯಾವುದು ಅಂತಂದ್ರೆ, ನಮ್ಮ ಈ ಆಧ್ಯಾತ್ಮಿಕತೆಯಲ್ಲಿ ಈ ಒಂದು ಆತ್ಮ ಅಂತ ತಿಳಿತಕ್ಕಂಥದ್ದೇ ನಮ್ಮ ಮೊಟ್ಟ ಮೊದಲ ಸಿದ್ಧಾಂತ. ಸೊ ನಮಗೆ ಯಾವಾಗ ನಾವು ಈ ಆತ್ಮ ಪದಾರ್ಥ ಅಂತ ತಿಳಿತೀವಿ, ನಮಗೆ ಗೊತ್ತಿದೆ ಆತ್ಮ ಅನ್ನೋದು ಎಲ್ಲೆಡೆ ಇದೆ. ಇದನ್ನ ಏನಂತ ಕರಿತೀವಿ ನಾವು? ಸ್ಟಫ್ ಆಫ್ ಕಾನ್ಶಿಯಸ್ನೆಸ್. ಸೊ ಅಂದ್ರೆ ಸ್ಟಫ್ ಆಫ್ ಇಟ್ಸ್ ಮೇಡ್ ಅಪ್ ಆಫ್ ಸ್ಟಫ್ ಆಫ್ ಕಾನ್ಶಿಯಸ್ನೆಸ್. ಸೊ ಕಾನ್ಶಿಯಸ್ನೆಸ್ ಅಂದ್ರೆ ನಮಗೆ ಗೊತ್ತಿದೆ. ಇವಾಗ ಉದಾಹರಣೆ, ಗಾಳಿ ಎಲ್ಲ ಕಡೆ ಇದೆ, ಸ್ಪೇಸ್ ಎಲ್ಲ ಕಡೆ ಇದೆ. ಹಾಗೆ ಈ ಕಾನ್ಶಿಯಸ್ನೆಸ್ ಅನ್ನೋದು ಕೂಡ ಎಲ್ಲೆಡೆ ಇದೆ. ಈ ಪದಾರ್ಥ, ಆತ್ಮ ಪದಾರ್ಥ ಅನ್ನೋದು ಕೂಡ ಏನಿದೆ, ಎಲ್ಲೆಡೆ ಇದೆ. ನಾವು ನೆನ್ನೆ ನೋಡಿದ್ವಿ ಆತ್ಮ ಅನ್ನೋದು ಎಲ್ಲಿದೆ ಅಂತ ನಾವು ತಿಳ್ಕೊಂಡ್ವಿ. ನಮ್ಮ ದೇಹದಲ್ಲಿ ಎಲ್ಲಾ ಭಾಗದಲ್ಲಿದೆ. ಹಾಗೆ ಹೊರ್ಗಡೆ ಕೂಡ ಎಲ್ಲಾ ಕಡೆ ಆತ್ಮ ಅನ್ನೋದು ಇದೆ. ನಾನು ಆತ್ಮ ಆದ್ರೆ ನೀವು ಅದೇ ಆತ್ಮ. ಸೊ ನಾನು ಆತ್ಮ ಪದಾರ್ಥ, ನೀವು ಕೂಡ ಆತ್ಮ ಪದಾರ್ಥ. ಸೊ ನಾನು ಈಗ ಮಾತಾಡ್ತಾ ಇದ್ದೀನಿ, ಇದು ನನ್ನ ಶರೀರ ಅಲ್ಲ, ನನ್ನ ಪದಾರ್ಥ, ನನ್ನ ಒಂದು ಆತ್ಮ ಪದಾರ್ಥ. ಇಲ್ಲಿ ಕೇಳ್ತಾ ಇದ್ದಾರೆ ಎಲ್ರು, ಅವರೆಲ್ಲ ಶರೀರ ಅಲ್ಲ, ಆತ್ಮ ಪದಾರ್ಥ ಅವರೆಲ್ಲ. ಆತ್ಮ ಪದಾರ್ಥ ಅಂತ ನಾವು ತಿಳ್ಕೋಬೇಕು. ಇಲ್ಲಿ ನಾವೆಲ್ಲರೂ ಏನು ಆತ್ಮ ಪದಾರ್ಥ. ಸೊ ಎಲ್ಲಿಂದ ನಮ್ಗೆ ಪ್ರಾರಂಭ ಆಗುತ್ತೆ ಅಂತ ನಾನು ಹೇಳ್ದೆ, ಆಧ್ಯಾತ್ಮಿಕತೆಯಲ್ಲಿ ಫಸ್ಟ್ ಎಲ್ಲಿಂದ ಪ್ರಾರಂಭ? ನಾನು ಆತ್ಮ ಅಂತ ತಿಳಿಯೋದು. ಸೊ ಇವಾಗ ಉದಾಹರಣೆ, ನಾವು ಕನ್ನಡ ಓದೋದನ್ನ ಕಲಿಬೇಕು. ಎಲ್ಲಿಂದ ಕಲಿತೀವಿ? ಪ್ರಾರಂಭ ನಮ್ಗೆ ಏನ್ ಬೇಕು? ಈ ಕಲ್ತ್ರೇನೆ ನಮ್ಗೆ ಕನ್ನಡ ಓದೋದಕ್ ಬರೋದು. ಇಲ್ಲ ಅಂದ್ರೆ ಆ ಅಕ್ಷರಗಳೇ ಗೊತ್ತಿಲ್ಲ ಅಂದ್ರೆ ಹೇಗೆ ಓದೋದಕ್ ಬರುತ್ತೆ? ಹಾಗೆಯೇ ಇಲ್ಲಿ ಆಧ್ಯಾತ್ಮಿಕತೆಯಲ್ಲಿ ನಮಗೆ ನಾನು ದೇಹ ಅಲ್ಲ, ಆತ್ಮ. ಆಧ್ಯಾತ್ಮಿಕತೆಯಲ್ಲಿ ಆತ್ಮ ಅನ್ನೋದು ತಿಳಿಯೋದ್ರಿಂದನೇ ಪ್ರಾರಂಭ ಆಗುತ್ತೆ. ನಿನಗೆ ಅರ್ಥ ಆಗ್ಲಿ ಅರ್ಥ ಆಗದೆ ಇರ್ಲಿ, ನಿನಗೆ ತಿಳಿದ್ರು ತಿಳಿದೇ ಇದ್ರು ನೀನ್ ಆತ್ಮನೇ. ನಿನ್ ಶರೀರ ಅಲ್ಲ, ಆತ್ಮನೇ. ಅದಕ್ಕೆ ಹೇಳ್ತಾರೆ ಗುರುಗಳು, ನೀನು ತಿಳಿದರೆ ಜ್ಞಾನಿ, ತಿಳಿಯದಿದ್ದರೆ ಅಜ್ಞಾನಿ. ಏನು ತಿಳಿದ್ರೆ? ನಿನ್ ದೇಹ ಅಲ್ಲ, ಶರೀರ ಅಲ್ಲ, ನೀನ್ ಆತ್ಮ ಅಂತ ತಿಳಿದ್ರೆ ಜ್ಞಾನಿ. ನೀನ್ ದೇಹ ಅಲ್ಲ, ನಾನು ದೇಹನೇ, ನನ್ನ ಆತ್ಮ ಅಲ್ಲ, ನನ್ನ ದೇಹ, ನನ್ನ ಶರೀರ ಅಂತ ಹೇಳಿದ್ರೆ ಆ ಅಜ್ಞಾನಿ, ನಿನ್ ಮೂರ್ಖತ್ವ ಅಂತ ಹೇಳ್ತಾರೆ. ಸೊ ನಾವ್ ಹೇಳ್ತೀವಿ ಅಜ್ಞಾನಿ ಅಂದ್ರೆ ಮೂರ್ಖ ಅಂತ. ಅಜ್ಞಾನಿ ಅಂದ್ರೆ ಅದು ಶಾಪ ಅಲ್ಲ, ನಿಮಗೆ ಜ್ಞಾನ ಇಲ್ಲ ಅಂತ ಅರ್ಥ ಅಷ್ಟೇ. ನನ್ನ ಅಜ್ಞಾನಿ ಅಂದ್ರೆ ಅದು ನಮ್ಗೆ ಒಂದು ಶಾಪ ಅಂತ ತಿಳ್ಕೊಂತೀವಿ. ಅಲ್ಲ, ನಿಮ್ಮಲ್ಲಿ ಜ್ಞಾನ ಇಲ್ಲ, ಜ್ಞಾನದ ಕೊರತೆ ಇದೆ ಅಂತ ಅರ್ಥ. ಸೊ ಇಲ್ಲಿ ಜ್ಞಾನಿ ಅಂದ್ರೆ ನಾವು ಆತ್ಮ ಪದಾರ್ಥ ಅಂತ ತಿಳಿದುಕೊಳ್ಳೋದೇ ಜ್ಞಾನಿ. ಅಜ್ಞಾನಿ ಅಂದ್ರೆ ನಾವು ದೇಹ, ಶರೀರ, ಈ ಅಟಮ್ಸ್ ಮತ್ತೆ ಮಾಲಿಕ್ಯುಲಸ್ ಇಂದ ಇರ್ತಕ್ಕಂಥ ಈ ಶರೀರನೇ ನಾನು ಅಂತ ತಿಳ್ಕೊಳ್ಳೋದೇ ಅಜ್ಞಾನಿ. ಬರೀ ಶರೀರದ ಪರವಾಗಿ ಇರ್ತಾರೆ, ಅದು ಅಜ್ಞಾನಿ. ಸೊ ಅದಕ್ಕೆ ನಮಗೆ ಆಧ್ಯಾತ್ಮಿಕತೆಯಲ್ಲಿ ಮತ್ತೆ ಮತ್ತೆ ಹೇಳೋದು ಸರ್, ಮೊದಲ ಸೂತ್ರ, ಫಸ್ಟ್ ಪ್ರಿನ್ಸಿಪಲ್ ಅಂದ್ರೆ ನಾನು ಆತ್ಮ ಪದಾರ್ಥ ಅಂತ ತಿಳ್ಕೊಳ್ಳೋದು. ಅದಕ್ಕೆ ಪತ್ರಿ ಸರ್ ಹೇಳ್ತಾರೆ, ಈ ಪ್ರಪಂಚದಲ್ಲಿ 2 ರೀತಿಯ ಮನುಷ್ಯರಿದ್ದಾರೆ ಅಂತ ಹೇಳ್ತಾರೆ. ಯಾರ್ಯಾರು ಅವ್ರು 2 ರೀತಿಯ ಮನುಷ್ಯ? ಆತ್ಮ ಸಿದ್ಧಾಂತವನ್ನ ತಿಳಿದವರು, ಆತ್ಮ ಸಿದ್ಧಾಂತವನ್ನು ತಿಳಿಯದವರು. ಏನಿದೆ ಆತ್ಮ ಸಿದ್ಧಾಂತ? ನಾವು ಆತ್ಮ ಪದಾರ್ಥ ಅಂತ ಆಲ್ರೆಡಿ ತಿಳಿದಿದೀವಿ. ಏನು ಆತ್ಮ ಪದಾರ್ಥ ಅಂದ್ರೆ ನಾನು ಜ್ಞಾನಿ, ನಾನು ದೇಹ ಅಲ್ಲ, ಆತ್ಮ ಅಂತ ತಿಳಿದವನು ಇಲ್ಲಿ ಆತ್ಮ ಸಿದ್ಧಾಂತ ತಿಳಿದವನು.
ಆತ್ಮ ಸಿದ್ಧಾಂತ ತಿಳಿದವನು ಅಂದ್ರೆ ಅಜ್ಞಾನಿ ಅವನು. ನಾನು ಶರೀರ ಪದಾರ್ಥ ಅಂತ ತಿಳ್ಕೊಂಡವನು ಅವನು ಅಜ್ಞಾನಿ, ಮತ್ತು ಶರೀರವನ್ನ ಅದೇ ನನ್ನ ಪದಾರ್ಥ ಅಂತ ತಿಳ್ಕೊಂಡವನೇ ಆತ್ಮ ಸಿದ್ಧಾಂತ ತಿಳಿದವನು. ಸೊ ಉದಾಹರಣೆ, ಇವಾಗ ಯಾರೋ ಅವರ ತಾಯಿ ತೀರೋಗಿರ್ತಾರೆ. ಅವ್ರು ತೀರೋದಾಗ ಏನ್ ಹೇಳ್ತಾರೆ? ನಮ್ಮ ತಾಯಿ ಸತ್ತೋಗಿದ್ದಾರೆ ಅಂತ ಹೇಳ್ತಾರೆ. ಯಾಕೆ ಸತ್ತೋಗಿದ್ದಾರೆ ಅಂತ ಹೇಳ್ತಾರೆ ಅಂದ್ರೆ ಅವ್ರು ಇನ್ನು ಶರೀರ ಪರವಾಗೇ ನೋಡ್ತಿದ್ದಾರೆ. ಸತ್ತೋಗಿದ್ದಾರೆ ಅಂತ ಹೇಳುವುದು ಅದು ಶರೀರ ಪರವಾಗಿ. ಇದು ಆತ್ಮ ಪದಾರ್ಥಕ್ಕೆ ಅಲ್ಲ, ಇದು ಶರೀರ ಪದಾರ್ಥ. ಅದೇ ನಮ್ಮ ತಾಯಿ ದೇಹವನ್ನ ಬಿಟ್ಟು ಹೋಗಿದ್ದಾರೆ, ಬೇರೆ ಲೋಕಕ್ಕೆ ಹೋಗಿದ್ದಾರೆ, ಅದು ಸರಿಯಾದದ್ದು, ಅದು ಆತ್ಮ ಪದಾರ್ಥ ಅಂತ ಹೇಳ್ತಾರೆ. ಆವಾಗ ಅವನು ಜ್ಞಾನಿ. ನೋಡಿ, ಹೇಳುವಂತ ರೀತಿ ಹೇಗಿದೆ ಜ್ಞಾನಿ. ಅದಕ್ಕೆ ಪ್ರತಿಯೊಂದು ನಾವು ಮಾತಾಡ್ಬೇಕಾದ್ರೆ ಆತ್ಮಜ್ಞಾನಿ ಆದ್ರೆ ಪ್ರತಿಯೊಂದು ಪದವನ್ನು ಎಚ್ಚರದಿಂದ ಮಾತಾಡ್ಬೇಕು. ಸೊ ಯಾರೋ ಸತ್ತೋಗಿದ್ದಾರೆ ಅಂದ್ರೆ ಅವ್ರು ಸತ್ತೋಗಿದ್ದಾರೆ ಅಂದ್ರೆ ಅಜ್ಞಾನಿ, ಅವನ ಆತ್ಮ ಪದಾರ್ಥ ಅಲ್ಲ, ಆತ್ಮ ಸಿದ್ಧಾಂತ ತಿಳಿದವನಲ್ಲ ಅವನು. ಅವರು ದೇಹ ತ್ಯಾಗ ಮಾಡಿದ್ದಾರೆ, ಅವರು ಬೇರೆ ಲೋಕಕ್ಕೆ ಹೋಗಿದ್ದಾರೆ ಅಂತ ಹೇಳಿದಾಗ ಏನಾಗುತ್ತೆ? ಅವನು ಆತ್ಮ ಪದಾರ್ಥ, ಅವನು ಜ್ಞಾನಿ. ಸೊ ನಮ್ ತಾಯಿ ಸತ್ತೋಗ್ಬಿಟ್ಟಿದ್ದಾರೆ, ನಂಗೆ ನೋವು ಆಗ್ತಿದೆ, ನಾನು ಅವ್ರು ಬಿಟ್ಟು ಇರೋದಕ್ಕೆ ಆಗೋದಿಲ್ಲ, ಹಾಗೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ. ಆ ಯೋಚನೆಗಳನ್ನ ಮಾಡ್ದವನೆಲ್ಲ ಏನದು? ಅಜ್ಞಾನಿ. ಅದು ನಮ್ ತಾಯಿ ಇದ್ರೆ ನಾನು ಸಂತೋಷವಾಗಿದ್ದೆ, ಅದೆಲ್ಲ ಅದು ಅಜ್ಞಾನಿಯ ಗುಣ ಅದು. ಸೊ ಏನ್ ಮಾಡ್ಬೇಕು ಇಲ್ಲಿ? ನಾವು ದೇಹ ಅಲ್ಲ ಆತ್ಮ ಅನ್ನೋದನ್ನ ತಿಳಿತಾ ಹೋಗ್ಬೇಕು. ಅದಕ್ಕೆ ಯಾವಾಗ ಆ ತಾಯಿ ಸತ್ತಿದ್ದಾರೆ, ಇವಾಗ ಅವರು ಉದಾಹರಣೆ ಹೇಳಿದ್ರಲ್ವ ಸರ್, ನಮ್ಮ ತಾಯಿ ಸತ್ತಿದ್ದಾರೆ ಅಂತ ಹೇಳಿದ್ರೆ ಅದು ಅಜ್ಞಾನಿ. ನಮ್ಮ ತಾಯಿ ಮೇಲಿನ ಲೋಕಕ್ಕೆ ಹೋಗಿದ್ದಾರೆ, ಅದು ಜ್ಞಾನಿ. ಆಗ ಅವರು ಜ್ಞಾನಿ ಅಂತ ಹೇಳ್ಬೋದು. ಸೊ ಇಲ್ಲಿ ನಮ್ಮ ತಾಯಿ ಮೇಲಿನ ಲೋಕಕ್ಕೆ ಹೋಗಿದ್ದಾರೆ, ನಾನು ಸಂತೋಷವಾಗಿದ್ದೀನಿ. ಯಾವ ಲೋಕದಿಂದ ಬಂದಿದ್ರು ನಮ್ಮ ತಾಯಿ ಆ ಲೋಕಕ್ಕೆ ಹೋಗಿದ್ದಾರೆ, ಅವರ ಕೆಲಸ ಇಲ್ಲಿ ಮುಗ್ದಿದೆ, ಮುಂದಿನ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಈ ರೀತಿಯ ಮಾತುಗಳನ್ನ ಆಡ್ತಕ್ಕಂಥವ್ರು ಜ್ಞಾನಿ. ಇಲ್ಲಿ ಇನ್ನೊಂದೇನಾಗುತ್ತೆ? ಅಜ್ಞಾನಿ ಹೆಂಗ್ ಮಾತಾಡ್ತಾರೆ? ನಮ್ ತಾಯಿ ಸತ್ತೋಗ್ಬಿಟ್ಟಿದ್ದಾರೆ, ಅವರೇ ನನ್ ಜೀವ, ಅವ್ರು ಇಲ್ದೇ ಇದ್ರೆ ನನ್ ಜೀವನನೇ ಇಲ್ಲ, ಅವ್ರು ಹೋದ್ಮೇಲೆ ನನಗೆ ಯಾಕೆ ಜೀವನ ಬೇಕು, ಎಲ್ಲ ಮಾತುಗಳನ್ನ ಆಡ್ತಿರ್ತಾರೆ. ಅದೆಲ್ಲ ಏನೋ ಅಜ್ಞಾನಿಯ ಲಕ್ಷಣ ಅದು. ಯಾಕಂದ್ರೆ ಅದೆಲ್ಲ ದೇಹದ ಪರವಾಗಿ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇಲ್ಲಿ ಏನ್ ಕಂಡುಕೊಳ್ಬೇಕು ಅಂದ್ರೆ, ದೇಹ ಅಲ್ಲ ಆತ್ಮ ಪದಾರ್ಥ, ಇದು ಶಾಶ್ವತವಾದದ್ದು. ಆ ವಿಷಯವನ್ನ ನಾವು ತಿಳ್ಕೋಬೇಕು. ಇಲ್ಲಿ ನಮಗೆ ಪದೇ 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 ಸರ್ ತಿಳಿಸಿರ್ತಕ್ಕಂಥದ್ದು, ನಾನು ಶರೀರ ಅಲ್ಲ ಆತ್ಮ, ಎಷ್ಟೋ ಉದಾಹರಣೆಗಳನ್ನ ಕೊಟ್ಟು ತಿಳಿಸಿದ್ದಾರೆ. ಸೊ ಥ್ಯಾಂಕ್ ಯು ಮಾಸ್ಟರ್ಸ್. ನಾವು ಶರೀರ ಅಲ್ಲ ಆತ್ಮ ಪದಾರ್ಥ, ಶಾಶ್ವತವಾದುದು, ನಿತ್ಯವಾದುದು, ಸತ್ಯವಾದುದು ಅಂತ ನಾವು ತಿಳ್ಕೊಳ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್.